ಸವಿಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಹೋಮ್ ಮೇಡ್ ಬಿರಿಯಾನಿ ಮಸಾಲ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ, ಇದೊಂದು ಟ್ರೈ ಆ್ಯಂಡ್ ಟೇಸ್ಟೆಡ್ ರೆಸಿಪಿ. ಇದಕ್ಕಿಲ್ಲಿ ನಾನು 2 ಸ್ಪೂನ್ ಯೂಸ್ ಮಾಡಿದ್ದೀನಿ. 1 ಟೀ ಸ್ಪೂನ್, 1 ಟೇಬಲ್ ಸ್ಪೂನು. ಇದು ಬಂದು ಟೀ ಸ್ಪೂನು. ನಾವು ಕಾಫಿ, ಟೀ, ಶುಗರ್ ಬಾಕ್ಸಲ್ಲೆಲ್ಲ ಹಾಕ್ತೀವಲ್ಲ ಅದು. ಇದು ಡೈನಿಂಗ್ ಟೇಬಲ್ ಮೇಲೆ ಸರ್ವಿಂಗೋಸ್ಕರ ಸರ್ವ್ ಆಗುತ್ತೆ ನೋಡಿ. ಇದು ಟೇಬಲ್ ಸ್ಪೂನು. ನೋಡಿ, ಈ 2 ಟೀ ಸ್ಪೂನ್ ಹಾಕಿದ್ರೆ 1 ಟೇಬಲ್ ಸ್ಪೂನ್ ಮೆಷರ್ಮೆಂಟು. ಈಗ ಮಾರ್ಕೆಟಲ್ಲಿ ನಿಮಗೇನು ಅಂತ ಹೇಳಿದ್ರೆ ಈ ಥರ ಟೇಬಲ್ ಸ್ಪೂನ್ಸ್ಗಳ್ದೇ ಮೆಷರ್ಮೆಂಟ್ ಸ್ಪೂನ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನೋಡಿ, ಇಲ್ಲೊಂದು 1/4 ಇಂಚಷ್ಟು ಅರ್ಶಿನದ ಕೊನೆನ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ನಂತರ 2 ಜಾಕಾಯಿನ ಇಟ್ಕೊಂಡಿದ್ದೀನಿ. ನಂತರ ನೋಡಿ, ಒಂದು 7 ಜಾವಿತ್ರಿ ಹೂವನ್ನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ನಂತರ ಒಂದು 9 ಕಪ್ಪೇಲಕ್ಕಿ. ನಂತರ ಒಂದು 9 ಅನಾನಸ್ ಹೂವನ್ನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ನಂತರ ಈ 3 ಟೀ ಸ್ಪೂನಷ್ಟು ಲವಂಗ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು 3 ಇಂಚಸ್ದು ಇಷ್ಟು ಉದ್ದ ಇರೋಂಥ ಚಕ್ಕೆನ ನಾನಿಲ್ಲೊಂದು 7 ತೊಗೊಂಡಿದ್ದೀನಿ. ನಂತರ ಒಂದು 25 ಗ್ರೀನ್ ಕಲರ್ ಏಲಕ್ಕಿ. ನೋಡಿ, 1.5 ಟೇಬಲ್ ಸ್ಪೂನಷ್ಟು ಶಾಹಿ ಜೀರಾ. ನಂತರ ನೋಡಿ, 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಾಳು ಮೆಣಸು ತೊಗೊಂಡಿದ್ದೀನಿ. ನಂತರ ನೋಡಿ, ಇಲ್ಲಿ 3 ಟೀ ಸ್ಪೂನಷ್ಟು ಸೋಂಪು, 3 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, 3 ಟೇಬಲ್ ಸ್ಪೂನಷ್ಟು ಜೀರಿಗೆ. ನಂತರ ಒಂದು 12ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಇದು ಬಿರಿಯಾನಿ ಎಲೆ, ಆ ಸೈಜ್ದು ಒಂದು 15 ಬಿರಿಯಾನಿ ಎಲೆ ತೊಗೊಂಡಿದ್ದೀನಿ. ಈಗ ಮಾಡೋ ಪ್ರೊಸೀಜರ್ ನೋಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಫ್ರೈಯಿಂಗ್ ಪ್ಯಾನ ಬಿಸಿ ಆಗಿದೆ. ಇದು ಬಿಸಿ ಆದ ತಕ್ಷಣ ಏನು ಮಾಡಬೇಕು, ಮೆಣಸು ಹಾಕ್ಕೊಂಡು ಗ್ಯಾಸ್ನ ಲೋಯಿಂದ ಮೀಡಿಯಮ್ಗೆ ಮಧ್ಯದಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಚಟಪಟ ಅನ್ನೋ ತನಕ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿರೋ ಮೆಣಸನ್ನ ನಾನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಲವಂಗ, ಅನಾನಸು, ನಂತರ ಚಕ್ಕೆನ ಈ ರೀತಿ ಮುರಿದು ಹಾಕ್ಕೊಳ್ಳಿ. ನಂತರ ಕಪ್ಪೇಲಕ್ಕಿ, ಗ್ರೀನ್ ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿ ಅರೋಮ ಬಿಡೋ ತನಕನೂ ಹುರ್ಕೊಬೇಕು. ಇದನ್ನು ಫ್ರೈ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಗ್ಯಾಸ್ನ ಹೈ ಮಾಡೋದಕ್ಕೆ ಹೋಗ್ಬೇಡಿ. ನೋಡಿ, ಹುರಿದಿರೋ ಇದನ್ನು ಸಹ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೇ ಪ್ಯಾನ್ಗೆ ಧನಿಯಾ, ಸೋಂಪು, ಜೀರಿಗೆ, ನಂತರ ಶಾಹಿ ಜೀರಾ ಇದನ್ನೆಲ್ಲನೂ ಹಾಕ್ಕೊಂಡು ಇದನ್ನು ಗಮ್ಮನ ತನಕ ನೀಟಾಗಿ ಹುರ್ಕೊಬೇಕು. ನೋಡಿ, ಇದು ಹುರಿದ ನಂತರ ಇದನ್ನು ತೆಗೆದು ನಾನು ಅದೇ ಬೌಲ್ಗೆ ಹಾಕ್ಕೊಳ್ತೀನಿ. ನಂತರ ಈಗ ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಗರ್ಗರಿ ಆಗೋ ತನಕ ಹುರ್ಕೊಂಡು ಇದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರಿಶಿನ ಚೆನ್ನಾಗಿ ಕುಟ್ಟಿ, ನಂತರ ಜಾಕಾಯಿನೂ ಈ ರೀತಿ ಕುಟ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನೀಟಾಗಿ ಫ್ರೈ ಆಗುತ್ತೆ. ಮತ್ತು ಮಿಕ್ಸಿ ಜಾರು ಹಾಳಾಗೋದಿಲ್ಲ ಈ ರೀತಿ ಸ್ವಲ್ಪ ಕುಟ್ಟು ಹಾಕ್ಕೊಳ್ಳೋದ್ರಿಂದ. ಇದು 3/4% ಆಗಿದೆ ಅಂದಾಗ ಇದಕ್ಕೆ ನಾನು ಜಾವಿತ್ರಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಗಮ್ಮನ್ನ ತನಕ ಹುರ್ಕೊಳ್ಳೋಣ. ನೋಡಿ, ಇದನ್ನು ಅದೇ ಎಲ್ಲ ಇದಕ್ಕೂ ಹಾಕ್ಕೊಳ್ಳೋಣ, ಇದೇ ಒಂದೇ ಬೌಲ್ಗೆ. ನಂತರ ನೋಡಿ, ಈ ಥರ ಬಿರಿಯಾನಿ ಎಲೆನ ಕೈಯಿಂದ ಮುರಿದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗರ್ಗರಿ ಆಗೋ ತನಕ, ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಬಾಣಲಿಲಿ ನೋಡಿ, ಪ್ಯಾನಿಂದ ಇಮಿಡಿಯೇಟಾಗಿ ತೆಗಿಯೋದು ಬೇಡ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದರಲ್ಲೇ ಸ್ವಲ್ಪ ಗರ್ಗರಿ ಆಗೋದಕ್ಕೆ ಬಿಡೋಣ, ಇನ್ನೂ ಗರ್ಗರಿ ಆಗುತ್ತೆ. ನಂತರ ಎಲ್ಲ ಮಿಶ್ರಣನ ಒಂದು ತಟ್ಟೆಗೆ ಹಾಕಿ ಹಾರಾಕೊಂಡಿದ್ದೀನಿ. ಹಾರಿದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಫೈನ್ ಪೌಡ್ರಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಫೈನ್ ಪೌಡ್ರ್ ಆಗಿದೆ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಹಾರಾಗಿ ಬಿಟ್ಟು ಆ ನಂತರ 8 ಕಂಟೈನರಲ್ಲಿ ಅಪ್ ಟು 6 ಮಂತ್ಸ್ ತನಕ ಸ್ಟೋರ್ ಮಾಡ್ಬೋದು. ನೀವು ಕೂಡ ಈ ರೆಸಿಪಿನ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.